ಬಾ ಹತ್ತು ಮೇಲೆ ಹತ್ತು ಹತ್ತು ಕೊಡ್ತೀನಿ ಬಾ ನಿಜವಾಗ್ಲೂ ಕೊಡ್ತೀನಿ ಬಾ ಬಾ ಹತ್ತು 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 ಎಸ್ ಹೊಡಿರಿ ಚಪ್ಪಾಳೆ ಹೊಡಿರಿ ಹೈಫೈ ಕೊಡು ಶೇಕ್ ಹ್ಯಾಂಡ್ ಮಾಡು ತಿಂತ್ಯಾ ಆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇದು ನಿಂದಲ್ಲ ಕಣ್ಣ, ನಿಂಗೆ ನಾನು ಬೇರೆ ಏನಾದ್ರು ಮಾಡ್ಕೊಡ್ತೀನಿ. ಬರೀ ಡೌಗಳು ನಿಂದು. ಬೇಕು 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 ನೀ ಮನುಷ್ಯನಾ? ನಿನ್ ಸ್ವಲ್ಪನಾದ್ರೂ ಮಾನವೀಯತೆ ಇದೆಯಾ? ಬಾ ನಿನ್ ಕಿಚನಲ್ಲಿ ಏನಾದ್ರು ಮಾಡ್ಕೊಡ್ತೀನಿ ಬಾ. ಓಕೆ, ಇದು ನೀನು ತಿನ್ನೋದಲ್ಲ ಬಾ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭಟ್ ಅಂಡ್ ಕಾಮತ್ ವ್ಲಾಗ್ಸ್. ಇವತ್ತಿನ ಎಪಿಸೋಡಲ್ಲಿ ನಾನು ನಮ್ಮ ಚುಟ್ಕಿಗೆ ಅಂದರೆ ನಮ್ಮನೆ ಪೆಟ್ ನನ್ನ ಮಗಳು ಅವಳಿಗೆ ಒಂದು ವಿಶೇಷವಾದ ಒಂದು ತಿಂಡಿ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ. ಅದೇನು ದಬಾಗ್ತೀಯ ನಾನು ನೋಡ್ತೀನಿ. ನಾನು ಮನೇಲಿ ಯಾವಾಗಲೂ ಅವಳಿಗೆ ಹೆಲ್ದಿ ಆಗಿರುವಂತಹ ಅಡುಗೆನ ಮಾಡ್ತಾ ಇರ್ತೀನಿ, ಹಾಗೆಯೇ ಸ್ನ್ಯಾಕ್ಸ್ನು ಮಾಡ್ತಾ ಇರ್ತೀನಿ. ನಾವು ತಿನ್ನುವಂಥ ಆಹಾರದಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಆ್ಯಡ್ ಮಾಡ್ತೀವಿ. ಹಾಗಂದ್ಕೊಂಡು ಅದೇ ಆಹಾರನ ನಾವು ನಮ್ಮ ಪೆಟ್ಸ್ಗಳಿಗೆ ಕೊಡೋಕ್ಕಾಗಲ್ಲ. ಯಾಕಂದರೆ ಕ್ರಮೇಣ ಇವಾಗ ನಮಗೆ ಅದು ಹೆಲ್ದಿ ಆಗಿದೆ ಅಂತಲೇ ಅನ್ನಿಸ್ಬಹುದು, ಕ್ರಮೇಣ ಅದಕ್ಕೆ ಒಂದೊಂದೇ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತವೆ. ಹಾಗಾಗಿ ನಾನು ಇವತ್ತು ಅವಳಿಗೋಸ್ಕರ ಒಂದು ಲಡ್ಡು ಮಾಡ್ತಾ ಇದ್ದೀನಿ. ನಾನು ತುಂಬಷ್ಟು ವಿಡಿಯೋಸ್ನ ಏನೇನು ಕೊಡ್ಬೋದು ಏನೇನು ಕೊಡಬಾರ್ದು ಅಂತ ಸರ್ಚ್ ಮಾಡಿ ಇಟ್ಕೊಂಡಿದ್ದೆ. ಅವಳನ್ನ ಮನೆಗೆ ತರೋ ಮೊದಲೇ ಎಲ್ಲನೂ ನಾನು ಸೆಟ್ ಮಾಡ್ಕೊಂಡಿದ್ದೆ, ಏನೇನು ಕೊಡ್ಬೋದು. ಸೊ ಅದೆಲ್ಲ ನೋಡಿಕೊಂಡು ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅಂತ ನೋಡಿಕೊಂಡು ಒಂದು ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಎಪಿಸೋಡಲ್ಲಿ. ಇದರ ಮೊದಲು ಇದನ್ನ ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೆ, ಅವಳಿಗೆ ಇಷ್ಟ ಆಗಿತ್ತು, ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಆ್ಯಕ್ಚುಲಿ ಆ ಲಡ್ಡು ನಾವು ತಿನ್ಬೋದು, ಬಟ್ ಅದರಲ್ಲಿ ಸ್ವೀಟ್ ಎಲ್ಲ ಏನೂ ಇರಲ್ಲ. ಸೊ ಇವಾಗ ಈ ಎಪಿಸೋಡಲ್ಲಿ ನಾನು ಆ ಲಡ್ಡು ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಒಂದು ದೊಡ್ಡ ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ ಇಲ್ಲಿ. ಅದರ ಜೊತೆಗೆ ಇದರ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾಶ್ಯೂ ತೊಗೊಂಡಿದ್ದೀನಿ, ಹಾಗೆ ಹೋಮ್ ಮೇಡ್ ಅನ್ಸ್ವೀಟೆಂಡ್ ಪೀನಟ್ ಬಟರ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅವಳಿಗೆ ಕೊಟ್ಟು ಇಲ್ಲಿ ನೋಡಿ ಖಾಲಿನೇ ಆಗೋಗಿದೆ. ಸೊ ನೆಕ್ಸ್ಟ್ ಯಾವುದಾದ್ರೂ ಎಪಿಸೋಡಲ್ಲಿ ಹೋಮ್ ಮೇಡ್ ಪೀನಟ್ ಬಟರ್ ಹೆಂಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ಶುಭ ಅವರೇ, ಯಾಕೆ ಒಂಥರ ಸ್ವಲ್ಪ ಡಲ್ ಆಗ್ಬಿಟ್ರಲ್ಲ ಕ್ಯಾಮ್ರಾ ಮೇಲೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ? ಒಂದು ಕಪ್ಪಷ್ಟು ಏನು ಓಟ್ಸ್ ತಗೊಂಡಿದ್ನಲ್ಲ ಇವಾಗ ಡ್ರೈ ರೋಸ್ಟ್ ಮಾಡ್ಬೇಕಾ ಫಸ್ಟು? ಹಾಕು ಬೇಗ ಪಟ ಅಂತ ಮಾಡು. ಪಾಪ ನೋಡಿಲಿ ಹೆಂಗೆ ಮಲ್ಕೊಂಡು ಕಾಯ್ತಾ ಇದ್ದಾಳೆ. ಚುಟ್ಟುಮ ನಿಂಗೆ ತಿನ್ನಕ್ಕೆ ಏನು ಕೊಡ್ತಿಲ್ವಮ್ಮ? ಅಮ್ಮ ಓನು ಕೊಡ್ತಾ ಇಲ್ಲ ನಿಂಗೆ. ಬಾ ನಾ ಕೊಡ್ತೀನಿ, ಬಾ ಬಾ. ಹಿಂಗೆ ಡ್ರೈ ಆಗಿ ರೋಸ್ಟ್ ಮಾಡ್ಬೇಕು ಒಂದು 5 ನಿಮಿಷ. ಕಲರ್ ಚೇಂಜ್ ಆಗುತ್ತೆ ಲೈಟ್ ಆಗಿ. ಓಕೆ. ಸೊ ಇದು ಪ್ಲೇನ್ ಓಟ್ಸ್, ಇದಕ್ಕೇನು ಹಾಕಿಲ್ಲ, ಪ್ಲೇನ್ ಓಟ್ಸ್ ಬರುತ್ತಲ್ಲ, ಸೊ ಅದನ್ನ ತಗೊಂಡು ಹಿಂಗೆ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಎಷ್ಟೊತ್ತು ಮಾಡಬೇಕು? ಒಂದು 5 ನಿಮಿಷ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಂಡು ಹೋದ್ರೆ. ಅಂದ್ರೆ ಏನು ಗೋಲ್ಡನ್ ಕಲರ್ ಬರಬೇಕಾ ಅಥವಾ ಹಿಂಗೆ? ಅದು ಗೋಲ್ಡನ್ ಅಲ್ಲ, ಒಂಚೂರು ಅರೋಮಾ ಬರಕ್ ಸ್ಟಾರ್ಟ್ ಆಗುತ್ತೆ ರೋಸ್ಟ್ ಆಗಿರೋದು, ಅವಾಗ ತೆಗೆದ್ರೆ ಆಯ್ತು. ಲಡ್ಡುದ ಕಲರು ಸ್ವಲ್ಪ ಚೇಂಜ್ ಬಂದ್ಬಿಡುತ್ತೆ. ಓಕೆ. ಆಕ್ಚುಲಿ ನಾನು ಅವಳಿಗೆ ಮನೇಲೆ ಫುಡ್ ಮಾಡೋದ್ರಿಂದ ಊಟ ಆಗಿರ್ಲಿ 2 ಟೈಮ್ಸ್ ಊಟ ಕೊಡ್ತೀನಿ, ಅದು ಮನೇಲೆ ಮಾಡೋದ್ರಿಂದ ನಮಗೆ ಅನ್ಸ್ತಿರುತ್ತೆ ಅವಳು ಊಟನ ನಾವೇ ಮಾಡ್ಬೋದು, ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಉಪ್ಪಿರಲ್ಲ, ಬಟ್ ಉಪ್ಪು ಖಾರ ಎಲ್ಲ ಏನೂ ಇರಲ್ಲ, ಬಟ್ ಅವಳಿಗೆ ಕೊಡೋ ಊಟ ಯಾವಾಗಲೂ ಹೆಲ್ದಿಯಾಗೇ ಇರುತ್ತೆ. ಹಾಗಾಗಿ ಅನಿಸ್ತಾ ಇರುತ್ತೆ ನನಗೆ ಅವಳು ತಿನ್ನೋ ಊಟ ನಾನು ಸ್ವಲ್ಪ ತಿಂದಿದ್ರೆ ಇಷ್ಟು ಸ್ವಲ್ಪ ಸಣ್ಣ ಆಗಿರ್ತಿದೆ ಅಂತ ಅನಿಸ್ತಿರುತ್ತೆ. ಈಗ ಡುಮ್ಮಿನಾ ನೀನು? ಅಲ್ಲ, ನಾನು ಸಣ್ಣ ಅಲ್ವಾ, ಹೇಳಿ ಆಯ್ತಾ? ಏನು ಹೇಳ್ಬಿಡಿ, ನಾನು ಸಣ್ಣನೇ. ಕಮೆಂಟಲ್ಲಿ ಎಲ್ಲರೂ ಡುಮ್ಮಿ ಅಂತ ಹಾಕಿ. ಕಮೆಂಟಲ್ಲಿ ಬಾಡಿ ಶೇಮ್ ಎಲ್ಲ ಮಾಡೋದೇ ಇಲ್ಲ. ಓಕೆ, ಇದು ಆರಾಮ ಬರ್ತಾ ಇದೆ ಈಗ. ಸೊ ಹೋಪ್ಫುಲಿ ಇದು ಫ್ರೈ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಅದನ್ನ ಒಂಚೂರು ಬದಿಗೆ ಇಟ್ಟು ಕೋಕೋನಟ್ ಏನು 1 ಕಪ್ ತಗೊಂಡಿದ್ದೆ. ಕೋಕೋನಟ್ ಅಂಡ್ ಇದು ಕ್ಯಾಶ್ಯೂ ಡೈಲಿ ಬೇಸಲ್ಲಿ ಏನು ಡಾಗ್ಸ್ಗೆ
ಕ್ಯಾಶ್ಯೂನಟ್ ಕೊಡಂಗಿಲ್ಲ ಆಯ್ತಾ. ಸೊ ನಾನು ಲಡ್ಡು ಅಪರೂಪಕ್ಕೆ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ಎನ್ಹ್ಯಾನ್ಸ್ ಆಗಲಿ ಅನ್ನೋ ಕಾರಣಕ್ಕೆ, ಆ್ಯಂಡ್ ಇದು ಸೇಫ್, ಡಾಗ್ ಸೇಫ್ ಆಗಿರೋದ್ರಿಂದ ಕೊಡ್ತಾ ಇರೋದು. ಹಂಗಂದ್ಬಿಟ್ಟು ಡೈಲಿ ಎಲ್ಲ ಕೊಡಕ್ಕೆ ಹೋಗ್ಬೇಡಿ. ಸೊ ಇದಾಗಿದೆ. ಇವಾಗ ಇದನ್ನ ನಾನು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಕಾಯಿ ಮತ್ತೆ ಕ್ಯಾಶ್ಯೂನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಪಾನ್ಗೆ ಫಸ್ಟ್ ಕ್ಯಾಶ್ಯೂ ಏನಿದೆ ಅದನ್ನ ಹಾಕ್ತೀನಿ. ಅದೊಂಚೂರು ರೋಸ್ಟ್ ಆಗ್ತಿದ್ರೆ ಗೋಲ್ಡನ್ ಬ್ರೌನ್ ಏನು ಬರುತ್ತೆ ಇವಾಗ ಚೇಂಜ್ ಮಾಡ್ಕೊಂಡ್ಬಿಡೋಣ, ಬೌಲಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಬೇಗ ಮಾಡ್ಬೋದು, ಏನಕ್ಕೆ ರುಬ್ಬಕ್ಕೆ ಇರಲ್ಲ, ಏನೂ ಇರಲ್ಲ. ಬಟ್ ಇದೊಂಚೂರು ಮಿಕ್ಸಿಗೆ ಹಾಕಿ ಗಿರ್ರ ಮಾಡಬೇಕು. ಹೌದು, ತುಂಬ ಬೇಗ ಮಾಡ್ಬೋದು. ಅಂದರೆ ಈ ಥರ ಎಲ್ಲ ಕಾಯಿ ತುರಿ ಮನೇಲಿ ಯಾರು ತುರಿದು ಕೊಟ್ಟರೆ ತುಂಬ ಬೇಗ ಮಾಡ್ಬೋದು. ನೋಡೋಣ ಇದ್ರಲ್ಲಿ ಎಷ್ಟು ಲಡ್ಡು ಆಗತ್ತೆ ಅಂತ. ಇವಳು ಫ್ರೆಂಡ್ ಇದ್ದಾನೆ ಮ್ಯಾಂಗೋ ಅಂತ, ಸೊ ಅವನಿಗೂ ಒಂದೆರಡು ಲಡ್ಡು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಜಾಸ್ತಿ ಆಗಿದ್ರೆ ಕೊಡ್ತೀನಿ. ನೋಡಿ ಹೆಂಗ್ ಕಾಯ್ತದಲ್ಲಿ ಮಲ್ಕೊಂಡೇ ಬಿಟ್ಲು ಅನ್ಸುತ್ತೆ, ನಿದ್ದೆನೆ ಬಂದ್ಬಿಟ್ಟಿದೆ. ಅಡಿಗೆ ಇರ್ತಾಳೆ, ಅಡಿಗೆ ಮಾಡಕ್ಕೆ ಬಿಡಲ್ಲ. ಸೊ ಇದು ನೋಡಿ ಈ ತರ ಫ್ರೈ ಆಗಿದೆ. ಸಾಕಷ್ಟು ಫ್ರೈ ಆದ್ರೆ ಈಗ ಸಾಕು, ಆಫ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಈ ಓಟ್ಸ್ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನ ಪ್ಲಸ್ ಕ್ಯಾಶೂನ ಇದನ್ನ ಒಟ್ಟಿಗೆ ಪೌಡ್ರ್ ಮಾಡ್ಕೋಬೇಕು. ನೀರು ಹಾಕಂಗಿಲ್ಲ, ನೀಟಾಗಿ ಪೌಡ್ರ್ ಮಾಡ್ಕೋಬೇಕು. ಸೊ ಕ್ಯಾಶ್ಯೂ ಮತ್ತು ಇದು ಏನಿದು ಓಟ್ಸು ಎರಡು ಒಟ್ಟಿಗೆ ಹಾಕಿ ರುಬ್ಕೊಂಬಿಡೋದು, ಪೌಡ್ರ್ ಮಾಡ್ಕೊಳ್ಳೋದು. ರುಬ್ಕೊಳ್ಳೋದಲ್ಲ, ರುಬ್ಕೊಳ್ಳೋಕೆ ನೀರು ಹಾಕ್ಬೇಕು. ನಾನು ಪೆದ್ದ ಏನಪ್ಪ ಈಗ ನಿನ್ನ ಕತೆ. ಇವಾಗ ಇದನ್ನ ನೀಟಾಗಿ ಪೌಡ್ರ್ ಮಾಡಾಗಿದೆ. ಈ ಹದಕ್ಕೆ ಬಂದಿದೆ ನೋಡಿ. ಈ ರಾಗಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಬರುತ್ತಲ್ಲ ಆ ಹದಕ್ಕೆ ಬಂದಿದೆ. ಇದನ್ನ ನೀಟಾಗಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪೌಡ್ರಿಗೆ ಆವಾಗಲೇ ನಾನು ಏನು ಡ್ರೈ ರೋಸ್ಟ್ ಮಾಡಿದ್ನಲ್ಲ ಕಾಯಿ, ಅದನ್ನ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಪೀನಟ್ ಬಟರ್ ಏನಿತ್ತು ಅದನ್ನ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಏನಿತ್ತು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೀರು ಹಾಕಂಗೆಲ್ಲ ಏನೂ ಇಲ್ಲ ಇದಕ್ಕೆ. ನೋಡಿ ನಾನು ಯಾವುದೇ ತರಹದ ಸ್ವೀಟ್ ಆ್ಯಡ್ ಮಾಡಿಲ್ಲ, ಆ್ಯಡೆಡ್ ಶುಗರ್ ಇಲ್ಲ ಇದರಲ್ಲಿ. ನೋಡಿ ಮಿಕ್ಸ್ ಎಲ್ಲ ಮಾಡಿ ನಾನು ಆಲ್ರೆಡಿ ಒಂದು ಉಂಡೆ ಕೂಡ ಮಾಡಿದೆ. ಈ ಥರ ಬರುತ್ತೆ ಒಂದು ಉಂಡೆ. ಸ್ವಲ್ಪ ಅಲ್ಲಲ್ಲಿ ಕ್ರ್ಯಾಕ್ ಆಗುತ್ತೆ, ಯಾಕಂದರೆ ನಾವು ನೀರು ಹಾಕಲ್ಲ. ಆಮೇಲೆ ಬರೀ ಪೀನಟ್ ಬಟ್ರಲ್ಲಿ ಏನಿತ್ತು ಆಯಿಲ್ ಅಷ್ಟೇ ಅಲ್ವಾ, ಬೇರೇನು ಆಯಿಲ್ ಹಾಕ್ತಾ ಇಲ್ಲ. ತುಪ್ಪ ಹಾಕ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಹಾಕಬೇಕು ಅಂತಿರೋರು ಹಾಕ್ಬೋದು. ಯಾಕಂದರೆ ಕೊಬ್ಬರಿ ಎಣ್ಣೆ ಯಾವಾಗಾದರೂ ಮಾಡ್ರೇಷನಲ್ಲಿ ತುಪ್ಪ ಅಷ್ಟೇ ಕೊಡ್ಬೋದು. ಕೊಬ್ಬರಿ ಎಣ್ಣೆ ಡೈಲಿ ಕೊಡ್ಬೋದು, ಬಟ್ ಕ್ವಾಂಟಿಟಿ ತಲೆಯಲ್ಲಿ ಇಟ್ಕೊಂಡು ಕೊಬ್ಬರಿ ಎಣ್ಣೆ ಕೊಡಬೇಕು. ಇಟ್ಸ್ ಗುಡ್ ಫಾರ್ ಪೆಟ್ಸ್ ಆ್ಯಕ್ಚುಲಿ. ಈಗ ಹೀಗೆ ಒಂದೊಂದೇ ಉಂಡೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಚುಟ್ಕಿದು ಏನೋ ಓಟ್ಸ್ ಲಡ್ಡು ರೆಡಿಯಾಗಿದೆ ನೋಡಿ. ಈ ಥರ ಬಂದಿದೆ. ಸೊ ನೀರು ಏನೂ ಹಾಕದೆ ಕಟ್ಟಿರೋ, ನೀರೆಲ್ಲ ಹಾಕಲೂಬಾರ್ದು, ಹಾಳಾಗಿಬಿಡುತ್ತೆ. ಸೊ ಜಸ್ಟ್ ಪೀನಟ್ ಬಟ್ರು, ಆಮೇಲೆ ಓಟ್ಸು, ಕಾಯಿ ತುರಿ ಅಷ್ಟೇ, ಕ್ಯಾಶ್ಯೂ ಅಷ್ಟೇ ಹಾಕಿ ಮಾಡಿರುವಂತಹ ಲಡ್ಡು. ಒಂಚೂರು ತುಪ್ಪ ಅಂದರೆ ಅದು ಕಟ್ಟಕ್ಕೆ ಬರಬೇಕು ಅಂತ ಒಂಚೂರು ತುಪ್ಪ ಹಾಕ್ಕೊಂಡ್ವಿ ಅಷ್ಟೇ. ಸೊ ಅವಳು ಆಲ್ರೆಡಿ ನೋಡಿ ಹೆಂಗೆ ಕಾಯ್ತಾ ಇದ್ದಾಳೆ. ಚುಟಿಮಾ ತಗೋ, ಆಲ್ರೆಡಿ ಕಾಯ್ತಾ ಇದ್ದಾಳೆ. ಬೇಕಮ್ಮ ನಿಂಗೆ ಚುಟ್ಟು ಅವಳು ಕೊಟ್ಟರೆ ಈಗ ಎಲ್ಲನೂ ತಿಂದ್ಬಿಡ್ತಾಳೆ. ಸೊ ಒಂದೇ ಸಲ ಕೊಡಂಗೂ ಇಲ್ಲ. ಹಾಗಾಗಿ ಒಂದು ಲಡ್ಡು ತಿನ್ಸೋಳಲ್ಲಿ ಕೇಳೋಣ ಹೆಂಗಾಗಿದೆ ಅಂತ. ಶೇಕ್ ಹ್ಯಾಂಡ್ ಕೊಡು, ಹೈಫೈ ಕೊಡು, ಸ್ಪಿನ್ ಮಾಡು. ಇಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ.
ಇವತ್ತಿನ ಎಪಿಸೋಡಲ್ಲಿ ನಾನು ಚುಟ್ಕಿಗೆ ಅಂತ ಲಡ್ಡು ಮಾಡಿಕೊಟ್ಟೆ. ಅವಳು 2 ಲಡ್ಡುನ ಗಬಗಬ ಅಂತ ತಿಂದ್ಲು. ನಿಮ್ಮನೇಲೂ ಪೆಟ್ಸ್ ಇತ್ತು ಅಂದರೆ ನೀವು ಇದನ್ನ ಟ್ರೈ ಮಾಡಿ, ಹೇಗಾಯಿತು ನಿಮ್ಮನೆ ಪೆಟ್ಸ್ ತಿಂದ್ರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಹೀಗೆ ಮತ್ತಷ್ಟು ರೆಸಿಪೀಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈ ಹಿಂದೆ ಮಾಡಿರುವಂತಹ ಎಲ್ಲ ವೀಡಿಯೋಸ್ಗಳಿಗೂ ನೀವು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಮುಂದೆ ಬರೋ ಎಲ್ಲ ವೀಡಿಯೋಸ್ಗಳಿಗೂ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.